ಸೊಕ್ಕಿನ ಎಣ್ಣೆ ಎಂದು ನನ್ನನ್ನೇ ಜರುವೆಯಾ ಚಾಂಡಾಳ. ಅದೇ ಮನುಷ್ಯನ ಕರ್ಕಿ ಪಡಕ್ಸಿದ್ದ ಕಪಾಳ ಕೆಂಪಗೆದ್ದಿ ಮುಟ್ಟಾಳನ ಮಗನೇ, ಅವಳು ನನ್ನ ಕಣ್ಣಿಗೆ ಕಚ್ಚದಾಗ ಹಾಗೆ ನೋಡುತ್ತಾ ನಿಂತಿದ್ದೇರಲ್ಲಿ. ಸ್ವಲ್ಪ ನಾಚಿಕೆ ಆಗುದಿಲ್ಲ ಮೇಲೆ ಏನಿದೆ ಜನಮಕ್ಕ. ಸಾಕ್ ಬಿಡ್ರಿ, ಅಂದ ಮಕ್ಕಕ್ಕೆ ಮಂಗಳಾರತಿ ಆತಲ್ಲ. ಪಶುಪತಿ ಅಲ್ರಿ ಮತ್ತ ಹೇಳಿ ನಾ ನಿಮ್ಗೆ ಹುಷಾರಾಗಿರ್ರಿ ಅಂತ ಕೇಳ್ತೀರೇ ನಮ್ಮ ಮಾತು. ನಿಮ್ಗ ನೀವು ಮಾಡ್ತೀರಿ ಅಲ್ರಿ. ಹಕ್ಕಿನ ಹೆಂಗ ನಮ್ಮ ತೋಳ್ತಿ ಅಕ್ಕಿಯಾಗ ಹಕ್ಕಿ ಬಂದಲ್ಲ ಗೊತ್ತಿಲ್ಲ, ಬರೇ ದುಡ್ಡಿನ ದರ್ಪಣ ತೋರಿಸ್ತೀರಿ. ಆಗಿದ್ದೆಲ್ಲ ಪಶುಪತಿ ಕಣ್ಣಿಗೆ ಹೊಡೆದ ಕಣ್ಣೆ ಕತ್ತದಿದ್ದರೆ ಗಂಡು ಕುಲಕ್ಕೆ ಅವಮಾನ. ಈಗ ಏನಂದ್ರ ಕಡೆ ಮಾತು ಅದ ಕರೆನ ಐತ್ರಿ. ಅದಕ್ಕೆ ಮಾತ್ಲಾಗಿ ನಾನು ನಿಮ್ ತಿಂಡಿಯಾಗ ನಮ್ಮನೆ ಯಾಕೆ ತಗೊಂತೀರಪ್ಪ ನಮ್ಮ ದೊಡ್ಡ ಚೆನ್ನಾಗಿ ನಡಿಬಾರೆ. ಪಶುಪತಿ ಅದಕ್ಕೆಲ್ಲ ಆಯ್ತು, ಮುಂದೆ ನೋಡಿದ್ರಾಯ್ತು, ನಡಿ ಹೋಗೋಣ. ಅಣ್ಣ ಅಣ್ಣ ಅವರನ್ನ ಎಬ್ಬಿಸಬೇಡ, ಅವರು ತುಂಬಾ ನಿದ್ರೆಯಲ್ಲಿದ್ದಾರೆ. ಡಾಕ್ಟರ್ ಬಂದು ನಿದ್ರೆ ಮಾತ್ರೆಯನ್ನು ಕೊಟ್ಟು ಹೋಗಿದ್ದಾರೆ. ಒಂದು 2-3 ತಾಸು ಯಾರು ಏಳಿಸಬೇಡಿ ಅಂತ ಹೇಳಿದ್ದಾರೆ. ಯಾರು ಯಾರು ಹೊಡೆದಿದ್ದಾರೆ ಈ ರೀತಿ ನನ್ನಣ್ಣನನ್ನು? ನನಗೆ ಗೊತ್ತಿಲ್ಲಮ್ಮ. ನಾನು ನಿಮ್ಮ ತೋಟದ ಕಡೆ ಸುತ್ತರಿದುಕೊಂಡು ಬರ್ತಾ ಇದ್ದಾಗ ನಿಮ್ಮಣ್ಣ ಈ ಸ್ಥಿತಿಯಲ್ಲಿ ಬಂದರು. ಆದರೆ ನಾನು ಕೇಳಿದೆ ನಿಮಗೆ ಈ ಸ್ಥಿತಿಗೆ ತಂದವರು ಯಾರು ಅಂತ. ಆದರೆ ನನಗೆ ಹೇಳಲಿಲ್ಲ ಅವರು. ಸುಳ್ಳು, ನೀನೇ ಹೊಡೆದು ನಾಟಕವಾಡುತ್ತಿರುವೆಯಾ? ಜಾಬಗಳು ಇಲ್ಲಮ್ಮ. ಏಕೆ ಹೊಡೆದೆ ನನ್ನಣ್ಣನನ್ನು? ಇಂಥ ದೇವ ಮಾನವರನ್ನ ಹೊಡೆದು ನಾನು ಯಾವ ಪಾಪಕ್ಕೆ ಗುರಿಯಾಗಲಿ? ಸೊಕ್ಕಿನಿಂದ ಮೆರೆಯುತ್ತಿದ್ದ ನನಗೆ ನೀತಿ ಪಾಠವನ್ನ ಹೇಳಿಕೊಟ್ಟ ಮಾವುತರು ಅವರು. ಅವರನ್ನ ಈ ರೀತಿ ಹಿಂಸಿಸಿ ನಾನು ಯಾವ ಹಿಂಸೆಗೆ ಗುರಿಯಾಗಲಿ? ನನಗೆ ಗೊತ್ತಿಲ್ಲಮ್ಮ, ನನಗೆ ಗೊತ್ತಿಲ್ಲ. ನಿನ್ನ ಬೆಳಗಿನ ಬೆನ್ನಾಳದ ಮಾತು ನನಗೆ ಬೇಕಾಗಿಲ್ಲ. ಪುಣ್ಯದ ಕತೆ ನನ್ನ ಅಣ್ಣನಿಗೂ ಬೇಕಾಗಿಲ್ಲ. ಹೊರಟು ಹೋಗು ಇಲ್ಲಿಂದ. ನನ್ನ ಕತ್ತನ್ನ ಹಿಡಿದು ನೀನು ಹೊರತಪ್ಪಿದ್ರು ನಾನು ಈ ಮನೆಯನ್ನ ಬಿಟ್ಟು ಹೊರ ಹೋಗಲಾರೆ. ಏನೇ ನನಗೆ ಎದುರುವಾದ ಸುವೆಯ ಕತ್ತೆ ಅಂತವಳೆ? ನಿಲ್ಲು ಕವಿತಾ, ನಿಲ್ಲು. ಏನಿದು ಇನ್ನ ರೋಷ? ಈ ಸಮಯದಲ್ಲಿ ನಾನು ಏನು ಹೇಳಿದರೂ ನೀನು ಕೇಳುವುದಿಲ್ಲ, ಅದು ನನಗೆ ಗೊತ್ತು. ಆದರೆ ಒಂದು ವಿಷಯ ಹೇಳಲೆ, ನೀನು ನನ್ನ ಮಾತಿಗೆ ಒಪ್ಪಿದರೆ. ಹೇಳು ಭದ್ರಣ್ಣ, ನಿನ್ನ ಮಾತಿಗೆ ಎದುರಾಡುವೆನ ನಾನು? ಅವಳ ಮೇಲೆ ಕೇಸ ಸಾಧಿಸಬೇಡ. ಅವಳ ಮೇಲೆ ಯಾರು ಅಲ್ಲ, ನಿನ್ನ ಅಣ್ಣನ ಹೆಂಡತಿ, ನಿನ್ನ ಅತ್ತಿಗೆ. ಭದ್ರಣ್ಣ ಏನ್ ಹೇಳ್ತಾ ಇದೀಯಾ? ಈ ಮಾತು ಸತ್ಯವೇ? ಸತ್ಯವಮ್ಮ, ಸತ್ಯ. ಸತ್ತು ಸ್ವರ್ಗದಲ್ಲಿರುವ ಹೆತ್ತವರ ಆಣೆಯಾಗಿ ಸತ್ಯವಮ್ಮ, ಸತ್ಯ.
ರೇಷ್ಮಾ, ನಾ ಬಯಸಿದ ಅಕ್ಕಿ ನನ್ನ ತೋಳ ತೆಕ್ಕೆಯಲ್ಲಿ ಬಿದ್ದು ತಪ್ಪಿಕೊಳ್ಳಲೇಬೇಕು. ರೇಷ್ಮಾ, ನಿನ್ನ ಅಂಗಾಂಗ ದೇಹದ ಸುಖವನ್ನುಂಡು ಬಂಡ ನಿನ್ನ ತಂದೆ ದೇಹವನ್ನು ತುಂಡರಿಸಿ ನನ್ನ ಆಸೆ ಈಡೇರಿಸಿಕೊಳ್ಳದಿದ್ದರೆ ನನ್ನ ಸೇಡು ಬಾಳಿಗೊಂದು ಕೇಡು. ಅದು ಅಲ್ಲದೆ ನಿನ್ನ ರೂಪ ನೋಡಿ ಹುಚ್ಚನಾಗಿ ಹೋಗಿರುವೆ. ನಮಗೊಂದು ನಮೂನಿ ಹೆಣ್ಣಿನ ರೋಗ ಶುರುವಾಗಿ ಸೆರೆ ಸಿಂಧಿ ಬೀರು ಬ್ರಾಂಡಿ ಸ್ವೀಕಾರ ಮಾಡುವಂಗೆ ನಮ್ಮ ಬಾಳೆ. ಇವತ್ತ ಬಂಡ್ ಬದ್ರಿ ಕಾಣ್ಲಿ ಆಕಿನ ಮುಂಗ ಹಿಡ್ದು ಯಾಕಲೆ ಬದ್ರಿ ಒಂದ್ ನಮೂನಿ ಮಾಡಕತ್ತಿ ಅಂತೇಳಿ ಕಡ್ದಾನ್ ಬಸ್ತಾನ ಕೇಳೇ ಬಿಡ್ತೀರಿ. ಏನು ಉತ್ತರ ಕೊಡ್ತಾಳ ಕೊಡಿ. ಇದಕ್ಕೇನಾತು ಊಟ ಹಿಡ್ಕಂಡ ಸುಡಗಾಡಿಸಿದ್ ನಿಂತಂಗ ಆಗೈತಲ್ಲ ಅಂತಿದ್ರ ಬಾಳೇವು. ಅಲ್ಲೇ ಬದ್ರಿ ನಿನ್ನ ಯಾರು ಕರ್ದು ಕಟ್ಟೋದಿಲ್ಲ ತುಳಸಿ ಹಾಕರನೇ ಇಲ್ಲ. ಅಲ್ಲ ಆ ನನ್ನ ಮಗ ರುದ್ರನ್ ಕೂಡ ಹಾರಾಡೋದೇನು ಕುಣದಾಡೋದೇನು ಒದ್ದಾಡೋದೇನು ಅಬ್ಬಬ್ಬ ನಾನು ಇಂಥ ಶೀಲವತಿಗೆ ಎಂತೆಂತ ನೀ ಶೀಲವತಿಯ ಶಿವ ಶಿವ ಎಲ್ಲವನಪ್ಪ ನಿನ್ನ ಶಿವ. ಸಿಕ್ಕವ್ರಿಗೆ ಸಿಕ್ಕಂಗ ಅಣಿ ಮಾಡಾಕ ಹುತ್ನ್ಯಾಗ ಹಾವು ಹಾಕಿ ಕುಂತಾನ ನನ್ನ ಮಗ. ಅಂತದ್ರಾಗ ಶಿವನ ವಿಚಾರ ಹುಡುಗರ ಮುಂದ ಅವ ನಮ್ಮಂತರ ಕಾಟಕ್ ಬುದ್ನೆ ಸೇರಿಲ್ರಿ. ನಿಮ್ಮಂತ ಕಿತಾಪತಿಯವ್ರ ಕಾಟಕ್ ಬುದ್ನೆ ಸೇರ ಬದ್ರಿ ಅವ ಎಲ್ಲರ ಯಾಕೆ ಸೇರಿ ಬಿಡು. ಮತ್ ನೀ ನನ್ನ ಕೈ ಹಿಡಿಯಾಕ ಒಪ್ತೀಯ ಏನ ನನ್ನ ಮಗ ರುದ್ರಗೊಂದು ನನಗೊಂದು ಕೈ ಕೊಡ್ತೀಯ. ಇದೇನು ಗಂಡ ನನಗ
ರುದ್ರ 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 ಅದು ನಂದೊಂದು ಇದು ಟ್ರೇಡ್ ಮಾರ್ಕ್ ಅದು. ಅಯ್ಯೋ ಪಶುಪತಿ ಆಗ ಪೊಲೀಸರು ನೋಡು ಇತ್ತಾಗ ಬರಾಕತ್ತಾರ, ಯಾಕೆ ಬರ್ತಾರಂತ ಎಲ್ಲಿ ಅದಾರ? ಕಾನ್ ಮಾಡ್ರನ ಅಲ್ಲೇ ಅಲ್ಲೇ ಇಲ್ಲೇ ಅವ್ರದ್ದು ಒಂದು ಏನ್ ಮಾಡ್ತೀವಿ, ಯಾವ್ದಾರ ಕೇಸ್ ಫೈಲ್ ಮಾಡಕ್ ಬಂದಿರ್ಬೇಕು. ಮತ್ತೆ ನಮ್ಮ ಕರಾರ ಕಂಡೀಷನ್ ಬಗ್ಗೆ ವಿಚಾರ ಮಾಡಿ ಏನ ಹಿಂಗ ಊರು ತುಂಬ ಲಾಪ್ 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 ಹೋಯ್ತಂತ ಅಡ್ಡಾಡಿ. ಅಯ್ಯ ನೀನ್ ಮುಳುಬಡಿಲಿ ನಿನ್ ಕರಾರ ಕಂಡೀಷನ್ ಆಮೇಲೆ ಮಾಡಂತಿ. ಪೊಲೀಸರು ಊರಾಗ ನಿಮ್ಮಂತ ಕುಡುಕರು ಹಿಡ್ಕೊಂಡು ಹೋಗಕ್ ಬಂದಾರಂತ. ಅವ್ರು ನಮ್ಮಂತಾರ ಹೌದು. ಕುಡುಕರ್ ಹಿಡಿದು ಏನ್ ಮಾಡ್ತಾರಂತ ನನ್ನ ಮಕ್ಕಳು? ಏನ್ ಮಾಡ್ತಾರ? ಕಾರ ಹಚ್ತಾರ ಹಚ್ಚಿ ಮ್ಯಾಗ ಹೊಲಿತಾರ. ಯಾಕಂದ್ರ ಕುಡುದು ಸಿಕ್ಕಾಪಟ್ಟಿ ಬಾಯಿ ಮಾಡ್ತಿರಲ್ಲ ಊರಾಗ. ನಿಮ್ಮಂತ ಹಾವಳಿ ಬಾಳಾಗೈತೆ ಅಂತಂದ್ರ ನಿಮ್ಮಂತ ಕುಡುಕ್ರು ಎಷ್ಟು ಮಂದಿ ಸಿಗ್ತಾರ ಉಷ್ಟರ್ನ ಒದ್ದೆಳ್ಕೊಂಬರ್ರಿ ಅಂತ ಪೊಲೀಸರು ಆರ್ಡರ್ ಕೊಟ್ಟಾರ. ಅದಕ್ಕೆ ಹೊಂಟಾರಂತ ಊರಾಗ. ಗೊತ್ತ್ರಿ ಹಂಗಾರ ನಾನು ಬರ್ತೇನವ. ಆ ನನ್ನ ಮಕ್ಕಳ ಕೈಯಾಗ ಸಿಕ್ಕಿ ಯಾವ ನನ್ನ ಮಗ ಸಾಯ್ತಾನ ಗೊತ್ತ್ರಿ? ಈಗ ಗೊತ್ತ್ರಿ ಇನ್ 4 ದಿನ ಬಿಟ್ಟು ಬಂದು ಭೇಟಿ ಹಾಕನೆ ಅಲ್ಲಿ ಮಠ ನನ್ನ ಕರ ಕಂಡೀಷನ್ ಬಗ್ಗೆ ವಿಚಾರ ಮಾಡಿ ಹೇಳ. ಅಲ್ಲ ಪಶುಪತಿ ಏನು ಕೊಡೋದು ನೋಡೋಣ. ಇದೇನ ತಡಕಾರ ಇದೇನ ಪಶುತಿ ಅತ್ತ ಇತ್ತಾಗ ಸೂರ್ಯಾಡೆ ಬಿಟ್ಟೈತೆ. ಆಗೈತಲಿ ಅದು ಯವ್ವ ಇದು ಒಂಥರ ಜಿಬಿ ಜಿಬಿ ಅಂಟಂಟಿಗೋ ನಂಗೆ ಬೇಡ. ಒಂದ ಹನಿ ನೋಡ್ತೀನಿ. ಅಲ್ಲಪ್ಪ ಕಡಿಮೆ ಕಳದೈತ ಇಬ್ಬರು ಸೇರಿ ಸಂಧ್ಯಾಗ ಹೋಗಿ ಕಡಿಮೆ ಕಳಗ ಮಾಡೋದಂತ ಟಾಕು ಟೊಕು ಟಾಕು ಟೊಕು ಅಂತ ಸರಿ ಹಚ್ಚಿಬಿಡೋದು. ಮಧುರಂಗಿ ಬಣ್ಣ ಮಾರಿದಾಗ ಬುಲ್ ಬುಲ್ಲ ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಹವ ಎದಿಸ್ಯಾಳ ಈಕಿ ಏನ ಬಿರ್ಸಿನ್ಯಾಗ.
ಏ ಹುಡುಗಿ ಮತ್ತ ಹೊಡಿತಿರೋದು ಗಂಜ ಒಲ್ಲೆವ್ವ ಜೋರು ಹೊಡಿತೀವಿ ಸಿರವಟ್ಟೆ ಮದುವೆ ಜೀವನ ಮಾರಿಯಾದ ನಾ ಏನು ಬರ್ಲೆ ಯಾಕ ಯಾವತ್ ನೋಡು ಯಾವ್ದಾರ ಹೋಗಂಬಾರ್ತಾಗ ಸ್ವಲ್ಪ ಮಾತಿಗೆ ನೀ ಸೊಟ್ಲದ ಮಾಡ್ಕೊಂಡ್ಬಿಡ್ತೀಯಲ್ಲ ನನ್ನ ಖರ್ಚು ಹತ್ರ ಐತೆ ಅದಕ್ಕೊಂದ್ 3-4 ಗಂಟಕ್ಕ ನಿಮ್ ಗುರು ನೋಡ ಹೊನ್ನಪ್ಪ ನಾನ ಅದನ್ನ ಶಿವ ಶಿವ ನನ್ನ 108 ಮಂದಿ ತೆಗೆದು ಎಲ್ಲಿಂದ ತಗೊಂಡ 1 2 3 108 ಏ ನಮ್ಗೇನ್ ಇದ್ರ ಮುಳ್ಳು ಬಡಿಲಿ ಈ ಬದ್ರಿ ಅಂದ್ರೆ ಏನಂತ ತಿಳಿದೀನಿ ಕಡೆ ಏಟಿಗೆ ನಿನ್ ದುಡ್ಡೆಲ್ಲ ಅಡ್ಡಿ ಇಲ್ದಾರ್ದಂಗ ಹೊಡೆದ ತಿರುಪತಿ ತಿಮ್ಮಪ್ಪನ ಪಾದಕ್ಕೆ ಸೇರಿಸ್ಲಿಲ್ಲ ಅಂದ್ರ ನನ್ನ ಹೆಸರ ಬದ್ರಿನೇ ಅಲ್ಲ ಇದೊಂದು ಬಂತ ಕರೆ ಕಾಳಿಕ ಅಲ್ಲ ಕರೆ ಕಾಳಿಂಗಲ್ಲ ಕರಿ ಚಿರತಿ ಅಲ್ಲ ಸೇರಸ ಯಾ ನೆಲ್ಲರ ಸೇರಸ ಇಲ್ಲಿ ಕುತ್ಕೊಂಡ ನಲಚ ನೋಡಲ್ಲ ಬಾಯ್ ಬಿಡ ನಿನ್ ಸಂಬಂಧ ಅವ್ರು ಅನೇಕ ಮನಿ ಸೇರಸ ಗಂಡತ್ಮ್ಯಾಗ ಇರ್ತಾನಲ್ಲ ಅವ ನಿಮ್ಮಂತ ಹುಡುಗಿಯರ್ ಸೃಷ್ಟಿ ಮಾಡಿ ನಮ್ಮನ್ನ ಹುಚ್ಚನಾಯ್ ತಿರ್ಗಾಡ್ತಕ್ಕಂತಾನ ಆ ನಮ್ಮನೆ ಹುಚ್ಚರಾಗಬಾರ್ದಪ್ಪ ಅದ ಹುಚ್ಚನ್ಯಾಗ ಧಾರವಾಡ ಆಸ್ಪತ್ರೆ ಸೇರಂಗಾದಿತ್ತು ನಿಮ್ಮ ಬಾಳೆ ನಾವು ಹುಚ್ಚರಾಗಬಾರ್ದಂತ ಆಸೆ ಪಡ್ತೀವ ಆದ್ರೆ ನೀವು ಟಸ್ ಅಂತ ಶೇಂಟ್ ಹೊಡ್ಕೊಂಡ ಮಕ್ಕಕ್ಕೆ 1 kg ಪೇಂಟ್ ಬಡ್ಕೊಂಡ ದಾರ್ಯಾಗ ಹಂಗ ಟಕ್ಕಕ್ಕ ಅಂತ ಹೊಂಟಂದ್ರ ಹೆಂಗ ಆಗ್ಬಾರ್ದು ನಮಗ ನಿಮಗ ಆ ನಮನಿ ಆದ್ರ ಹೊಡಿತವಂದು 6 ಮೊಳ ದೂರ ಸರದ ಅಡ್ಡಾಡ್ಬೇಕು ಅದಕ್ಕೆ ತಲೆ ಕೆಡ್ಸಿಬೇಕಂತೀನಿ ನಾವು ಹಂಗ ಮಾಡಿ ಕೆರೆ ಹೊಡಿತೀವ ಆದ್ರೆ ಬಾಯ್ಲ ಉಪ್ಪು ಹುಳಿ ಖಾರ ತಿಂದಮಯ್ಯ ನೀವು ಹಂಗ ಪುಂಗಿ ಓದ್ಬಿಟ್ಲೆ ಹಾವು ಎದ್ದದ ಬಡಿತದೆ ಹಂಗ ಸಿಕ್ಕಾಪಟ್ಟೆ ಮಾತಾಡ್ತಿದಿ ಏನಾರ ತಂದಿ ಅಂತ ಬರೋದು ಹಳ್ಳ ಆಡ್ಸ್ಕೊಂಬಂದೆ ಕೈನ ನೀನು ಅಳ್ಳಾಡಕುಂತ ನೋಡಲ್ಲ ಕೂದ್ಲ ಅಲ್ಲ ನಿನಗೆ ಯಾವಾಗರ ಹಂಗ ಬಂದಿನಿ ನಾನು ಇಲ್ಲ ನಿನಗೋಸ್ಕರ ತಂದಿನಿ ಚಿನ್ನದ ಸರ ಹೋಗರ ನನ್ನ ಚಿನ್ನ ಒಂದೇಳೆ ನಿನಗ ಮೊನ್ನೆ ನಮ್ಮಲ್ದಾಗ ನೀರ್ ಬಿದ್ದೈತೆ ಅಲ್ಲಿ ಸೌತಿಕಾಯಿ ಹಾಕಿವೆ ಸೌತಿಕಾಯಿ ಹೆಂಗದವ ಅಂದ್ರ ಹೆಂಗ ಗಿಟ್ಟಗದವನು ಕೇಳಿಲ್ಲ ಬಾ ನನ್ನ ಸೌತಿಕಾಯಿ ತಿಂತೀನ ಒಲ್ಲಪ್ಪ ನಿಂದೆ ಹೈಬ್ರಿಡ್ ಕಾಯಿ ನಂಗೆ ಜವಾರಿ ಕಾಯಿ ಬೇಕು ಏನಿಲ್ಲ ಎಲ್ಲ ಸೌತಿಕಾಯಿ ಭಾರಿ ಚಲೋ ಐತೆ ಎಳೆದ ಹಂಗ ಸೀದಾ ಬಾಯಾಗ ಹೋಗತಿ ಒಲ್ಲಪ್ಪ ನನ್ನ ಪಶುಪತಿನ ಎಷ್ಟೋ ರೇಸ್ ಅಲ್ಲ ನಿಂಗೊಂದು ಹೇಳೆ ಒಂದ ಹೇಳ ಈ ಕಡೆ ಬಾ ನಿನ್ನ ಗಿಂಡ ಐತಲ್ಲ ಮಸ್ತ್ ಐತಿ ಮತ್ತ ನಿನ್ನ ಗಿಂಡಿ ಸೆರಗ ಮುಚ್ಚಿಕೊಂಡಿ ಸತ್ತ ನಿನ್ನ ಗಿಂಡಿ ಸೆರಗ ಮುಚ್ಚಿಕೊಂಡಿ ನಾ ತೋರಿಸಿದ
ಬದ್ರಿ ಅಂದ್ರೆ ಏನಂತ ತಿಳಿದಿದಿ? ಕಡೆ ಏಟಿಗೆ ಅಮ್ಮನ ಮುಂದಿನ 2 ಎಕರೆ ಹೊಲ ನನ್ನ ಹೆಸರಿಗೆ ಆಚರಿಸ್ಲಿಲ್ಲ ಅಂದ್ರ ದೇವಪ್ಪನ ಸಸಿ ನಾನ ಅಂತ ತಿಳ್ಕೊಂಡೆ. ಕರ್ಮ ತುಂಬಿದ ಕರ್ಮೇಂದ್ರ, ಯಾವ ಮೂಲೆಯಲ್ಲಿ ರಣಹೇಡಿ ಅಂತ ಅವಿತು ಕುಳಿತಿರುವೆ? ರಣರಂಗಕ್ಕೆ ಬಾರೆ ಬಾ. ಧೀರನಂತೆ ಶೂರನಂತೆ 10 ಆಳುಗಳನ್ನು ನನ್ನ ಹೊಲಕ್ಕೆ ಕಳಿಸಿ ಮೋಸದಿಂದ ನನ್ನನ್ನು ಹಿಡಿದು ತರಿಸಿ ಚಿತ್ರಹಿಂಸೆ ನೀಡಿದ ಸೇಡಿಗಾಗಿ ಇಂದು ಆರಿಸುವ ನಿನ್ನ ರುಂಡವನ್ನು. ಈ ಕೆಲಸ ಮಾಡಿದವ ನಾನಲ್ಲೋ ಯಪ್ಪ, ನನ್ನ ಮಗ ಕರ್ಮೇಂದ್ರು. ಅಂದು 4 ಜನ ರೌಡಿಗಳನ್ನು ಕರೆದುಕೊಂಡು ಬಂದು ಗಾಂಭೀರ್ಯದಿಂದ ಹಿಡಿದು ತಂದ ಪಶು ನೀನಲ್ಲವೇ? ಪಶು ಅಲ್ರಿ ಅಪ್ಪ, ಪಶುಪತಿ. ಒತ್ತಳೆ ಕಟ್ಟಿ ಏಸಿಗೆ ತಿಂದವನೆಂತು ತಿಂದು ಹಂದಿಯಾಗಿ ಬೆಳೆದ್ರೆ ಬಾದ್ಮ. ಒಂಟಿಯಾದ ನನ್ನ ತಂಗಿಯ ಶೀಲಕ್ಕೆ ಕೈ ಹಾಕಿದ ನಿಮ್ಮನ್ನು ಜೀವಂತ ಬಿಡಲಾರೆ. ಎಲ್ಲಿ ಕರ್ಮೇಂದ್ರ? ಅವ್ನೇನಾರ ಮಾಡ್ರಿ, ನನ್ನ ಮಾತ್ರ ಕೈ ಬಿಟ್ಬಿಟ್ಟು ಅಲ್ರಿ, ನಂದಿನ್ನೂ ಹೂವಿಲ್ಲ ಕಾಯಿಲ್ಲ, ಇನ್ನೂ ಆಸೆ ಬಾಳದವ್ರ ಜೀವನದಾಗ. ಕೈ ಬಿಟ್ಬಿಡೋ ಸಲ ಕಂಡವರಿಗೆ ಈ ರೀತಿ ಕೊಡಲಿ ಏಟನ್ನ ಹಾಕ್ತಾ ಹೋದ್ರೆ ನಿಮ್ಮನೆ ನಂಬಿ ನಿಂತ ನನ್ನ ಗತಿ ಏನು? ರೇಷ್ಮಾ, ಸಿಕ್ಕವ್ರಿಗೆ ಕೊಡಲಿ ತೂರಲು ನನಗೇನು ಹುಚ್ಚು ಹಿಡಿದಿಲ್ಲ. ಮತ್ತೆ ನೀನು ಮಾಡ್ತಾ ಇರೋದು ಬಡವರ ಮೇಲೆ ಭ್ರಷ್ಟಾಚಾರ ಹಾಕಿ ಕಂಡ ಹೆಣ್ಣುಗಳನ್ನೆಲ್ಲ ಶೀಲ ಸುಟ್ಟು ಸೂರ್ಯ ಸ್ಥಾನದಲ್ಲಿ ನಿಲ್ಲಿಸಿದ ಈ ಹಂದಿಗಳಿಗೆ ಕೊನೆಯನ್ನು ಅಂದಿ ಹಾಡುವೆ. ನೀನು ಮಾಡ್ತಾ ಇರೋದು ಹೀನ ಕೆಲಸ ಅಲ್ವೇನು? ಹೀನ ಕೆಲಸವಲ್ಲ ರೇಷ್ಮಾ. ಸತ್ಯದ ಸಾಮ್ರಾಜ್ಯವನ್ನು ಸಮಾಧಿ ಮಾಡಲು ನಿಂತ ಈ ರಾಕ್ಷಸರನ್ನು ರುಂಡ ಚಂಡಾಡಿ ಸಮಾಧಿ ಮಾಡಲೇಬೇಕು. ಅಂದಾಗಲೇ ನಮ್ಮ ರಾಜ್ಯ ರಾಮ ರಾಜ್ಯವಾಗುವುದು. ಆ ಶಕ್ತಿ ಸಮಾಜಕ್ಕಿಲ್ವೇ? ಸಮಾಜ ಹಾದರಗಿತ್ತಿಯ ಹಂದರದಲ್ಲಿ ಕರೆದು ಕೈಗೆ ಕಂಕಣ ಕಟ್ಟುವ ಕಟುಕ ಸಮಾಜ. ಗರತಿಯರಿಗೆ ಹಾದರಗಿತ್ತಿ ಎಂದು ಹೇಳಿ ಚಿಂತೆಯನ್ನು ಹಚ್ಚುವ ಮಂಕು ಸಮಾಜ. ಅಕ್ಕ ತಂಗಿಯರನ್ನು ವ್ಯವಚಾರಕ್ಕೆ ಹಚ್ಚಿ ಅದೇ ಹಣದಲ್ಲಿ ಅಮ್ಮೀರ
ಗಿಟ ಇಲ್ಲಪ್ಪ ಈ ನನ್ನ ಮಗ ಬಿಟ್ರು ಗೋರಿ ಕಟ್ಟ ಪೈಕಿನ ಅದಾನೆ ಯಪ್ಪ ಉಳ್ಕಂಡೆ ಒಂದು ವೇಳೆ ಇವನು ಕೊಡ್ಲಿ ನ್ಯಾಟಾಗಿ ನಾನು ಹೆಗಲಿಗೆ ಬೀಳದ ಚಂಡಿಗೆ ಬಿದ್ದಿತ್ತಂದ್ರೆ ಚೆಪ್ಪಿ ಕೆಂಪಿಗೇರಿ ತಡ ಹೋಗ್ಬಿಡ್ತಿತ್ತು ನನ್ನ ಚಂಡ ಅಲ್ಲೇ ನಮ್ಮ ರೇಷ್ಮವನರ್ಗಿ ನನ್ನ ಮಕ್ಕ ಶುರುವಾಗೈತಪ್ಪ ಪ್ರೇಮ ರೋಗ ಏನು ಮುಳುಗಾಗಲೇ ಇಲ್ಲ ನಾವು ಹೋಗೈತೆ ನಮ್ಮ ಕತೆ ಇಲ್ಲ ಕಮಲ ಡಾಕ್ಟ್ರ್ ಹತ್ರ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸಿ ಗ್ಯಾಡ ಗುಳಿಗೆ ತೊಗೊಂಬರ್ತೀನಿ ಕಾಮದ ಹುಚ್ಚು ಹೆಚ್ಚಾಗಿರುವ ಈ ಕರ್ಮೇಂದ್ರ ಕೆನ್ನೆಗೌಡರು ಹೊಚ್ಚಿಗೆ ಬಿದ್ದದ ಹುಚ್ಚು ಎಣ್ಣೆ ನನಗಾಗಲೇ 10 ಹೆಣ್ಣುಗಳು ಮಂಚದ ಮೇಲೆ ಮಲಗಿ ಸ್ವಾಗತಿಸಿದರು ಅವರ ಕೆನ್ನೆ ಕಚ್ಚದೆ ಈ ಕರ್ಮೇಂದ್ರ ಕೆನ್ನೆಗೌಡರು ಹೊಚ್ಚಿಗೆ ಬಿಸಿದ ಕವಿತಾಳ ಬಾಳನ್ನು ಸೂರ್ಯಗಿಂತ ಜೀವ ಮಾಡುತ್ತಿದ್ದಾರೆ मेरा नाम धर्मेंद्र ने
ಆಯ್ತು ಕವಿತಾ. ಬರಲಿ ಬಂದ ನಂತರ ಕೆಣಕಿ ಕಾಡಿಸೋಣ ಆ ಪ್ರೇಮದ ಅಕ್ಕಿಯನ್ನು. ಕತ್ತೆ ಮತ್ತೇಕೆ ಬಂದೆಯೋ? ಮೊನ್ನೆ ಕೊಟ್ಟಿರೋ ಧರ್ಮದೇಟು ಸಾಕಾಗಿಲ್ಲವೇ? ಕೊಂಡದೆ ಯಾಕೆ? ಯಾರು? ಕೈ ಮಾಡಿ ಕರೆಯದೇ ಬಂದ ಕವಿತಾ, ಬಹಿರಂಗಿ ಕವಿತಾ. ನನಗೆ ಗೊತ್ತಾಗದೆ ಯೌವನದ ಮತ್ತು ಹೆಚ್ಚಾದಾಗ ಶೀಲದ ಬೆಲೆ ಕವಳೆಯ ಕಿಮ್ಮತ್ತು. ಆ ನನ್ನ ಪ್ರೇಮದ ಮುತ್ತು ಸಿಡದಾಗ ನಿನಗಾಗುತ್ತೆ ಅನಂತ ಅನಂತದ ಸಂಪತ್ತು. ಆದಿ ಬಿಟ್ಟ ಹೈವಾನ. ಹೆಣ್ಣಿಗೆ ಅತ್ಯಮೂಲ್ಯವಾದ ವಸ್ತು ಶೀಲ. ಆ ಶೀಲಕ್ಕೆ ಕಳಂಕ ತಂದು ಕೇಕೆ ಹಾಕಿ ಕವಿತಾ, ಸಿರಿಮಾಲಿನ ಹಿಂದೆ ವಿಠಲನ ಜೊತೆ ಚಕ್ಕಂದವಾಡಿ ಸಾವಿರಾರು ಪುರಾಣ ಪುಣ್ಯಗಳಲ್ಲಿ ಭಾಗವಹಿಸಿ ದಾನ ಧರ್ಮ ಎಂಬ ಮಳೆಯನ್ನು ಸುರಿಸಿ ಗರತಿಯ ಗೋಪುರ ಸುರಿದ ಮೇಲೆ ಒಂದು ತಿರುಗಾಡುವ ಆದರಗೆತ್ತಿ ಹೆಣ್ಣುಗಳಾಗಲ್ಲ ಈಗಿನ ಕಾಲದಲ್ಲಿ ಅಂದಾಗ ನೀನು ಗರತಿಯೇ? ಧರ್ಮೇಂದ್ರ, ಎಲ್ಲ ಹೆಣ್ಣುಗಳಂತೆ ಹೆಣ್ಣಲ್ಲ ಈ ಕವಿತಾ. ಮುಂದೆ ಮದುವೆಯಾಗಿ ಬರುವವರನಿಗೆ ಮಾತ್ರ ಮೀಸಲು ಈ ಕವಿತಾಳ ಶೀಲ. ಧರ್ಮೇಂದ್ರ, ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಮುಖಕ್ಕೆ ಮಂಗಳಾರತಿ ಮಾಡಬೇಕಾದಿತ್ತು. ಹುಷಾರ್. ಹೇ ಕವಿತಾ, ಇದು ಖಾದಿ ಮನಸ್ಸು ಮಾಡಿದರೆ ಹಳ್ಳಿ ದಿಲ್ಲಿ ಆಗಬಹುದು, ಎಲ್ಲಿ ಹಳ್ಳಿ ಆಗಬಹುದು. ಸಮಾಜ ನಂಬಿರುವ ಮಂದಿರದ ಮಸೀದಿಗೆ ಬೆಂಕಿ ಹಚ್ಚಿ ಮತ್ತೆ ವೇದಿಕೆ ಮೇಲೆ ಸರ್ಕಾರನಾಗಿ ಬರುವ ಈ ಕಾರ್ಯಕ್ಕೆ ಸರ್ಪಿ ಕೆಣಿಕೆ ಹಾಳಾಗಬೇಡ. ಸುಮ್ಮನೆ ಬರುತ್ತೀಯೋ ಅಥವಾ ನೀನು ಅಪ್ಪರಿಸಿ ಬಿಪ್ಪರಿ ಹಾಕಿದ್ರು ಈ ಗಂಡುಗಲಿ ಮುಂದೆ ನಿಲ್ಲುವ ಗಂಡಸರು ಯಾರಿದ್ದಾರೆ ಈ ಊರಿನಲ್ಲಿ? ನೀನು ನನ್ನ ಅರಗಿಣಿಯಾದ ಸುಖ ಸಂಪತ್ತಿನ ಮೇಲೆ ಮನಸ್ಸಿನ ಮೇಲೆ ತೂಗಿದೆ. ಯಾರು ಬಂದಿಲ್ಲ ಇಲ್ಲಿಗೆ? ನೀನು ಮಾಡುತ್ತಿರುವ ಈ ಘನ ಕಾರ್ಯಕ್ಕೆ ನಿನ್ನ ಜೊತೆ ಕೈ ಕುಲುಕಿಸಿ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟು ನಿನಗೆ ಗುಡ್ಡಿ ಸೇರಿ ಸಿಕ್ಕವರ ಮನೆ ಮುರಿದ ನಿನ್ನನ್ನು ಕರ್ನಾಟಕದ ಸಿಎಂ ಮಾಡಲು ಬಂದಿರುವೆ ಮಗನೇ. ಕರ್ನಾಟಕದ ಸಿಎಂ ಮಾಡಲು ಬಂದಿರುವೆ. ನನಗೆ ಗೊತ್ತು ನನ್ನ ಮಹೇಂದ್ರ ಅಂತವನಲ್ಲ ಅಂತ. ನಿನಗೆ ಹಣದ ಅವಶ್ಯಕತೆ ಇದ್ರೆ ಅಲ್ಲಿ ಪಶುಪತಿ ಹತ್ರ ಕೇಳಿ ಪಡಿಬೇಕಾಗಿತ್ತು. ಇಂಥ ಚಿಕ್ಕ ವಿಷಯಕ್ಕೆಲ್ಲ ಇಲ್ಲಿಗೆ ಬರಬೇಕಾಗಿತ್ತಿಲ್ಲ. ನಿನ್ನ ಹಣದ ಅವಶ್ಯಕತೆ ನನಗೆ ಇಲ್ಲ ಧರ್ಮೇಂದ್ರ. ಸಂಪನ್ನರಂತೆ ಸೋಗು ಹಾಕಿ ನೀಚರಂತೆ ಕೆಟ್ಟ ಕೆಲಸ ಮಾಡುವ ನಿನ್ನಂತ ಹಲಕಟ್ಟ ರಾಜಕಾರಣಿಗಳು ಸುಟ್ಟು ಭಸ್ಮ ಮಾಡಲು ಬಂದಿದೆ ನಾನು. ಹೇ ಮಹೇಂದ್ರ, ಬಾಯಿಗೆ ಬಿಗಿಡಿದ ಮಾತನಾಡಲಿ. ಬಾಯಿಗೆ ಬಿಗಿ ಹಾಕಬೇಕಾಗಿರುವುದು ನೀನು. ಧರ್ಮೇಂದ್ರ, ನಿನ್ನನ್ನು ಜನ ಆರಿಸಿ ತಂದಿದ್ದು ಅವರ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ, ಅವರ ಸೇವೆ ಮಾಡಲಿಕ್ಕೆ. ಈ ರೀತಿ ಹಲಕಟ್ಟ ಕೆಲಸ ಮಾಡಲಿಕ್ಕಲ್ಲ. ನೀನು ಇದೇ ರೀತಿ ನಿನ್ನ ಕಾರ್ಯಗಳನ್ನು ಮುಂದುವರಿಸಿದರೆ ನಿನ್ನನ್ನು ಸುಟ್ಟು ಭೂಮಿ ಮಾಡಿಬಿಡುವೆ. ಹಲಕಟ್ಟ ನಾಯಿ, ಇಲ್ಲಿಂದ ಸುಮ್ಮನೆ ಹೋಗುವೆಯೋ ಅಥವಾ ವಾಸ್ತು ಹೊರಗೆ ಹಾಕಬೇಕೋ? ಓಹೋ, ಅಷ್ಟೊಂದು ಧೈರ್ಯ ಬಂದಿದ್ದೆ ನಿನಗೆ? ಲೇ ಮಗನ, ಮನೆಗೆ ಬಾ, ನೋಡಿಕೊಳ್ಳುತ್ತೇನೆ ನಿನ್ನನ್ನು. ಅಂದು ನಿನ್ನ ತಂದೆಯ ಜೊತೆ ನಿನ್ನ
ನಿನ್ನನ್ನು ಸಮಾಧಿ ಮಾಡಿದರೆ ನನಗೆ ಈ ಅವಮಾನ ಆಗುತ್ತಿದ್ದಿಲ್ಲ. ಬರ್ತೀನಿ, ಹೋಗ ಇಲ್ಲಿಂದ. ಸಮಯ ಬಂದಾಗ ನೋಡಿಕೊಳ್ಳುತ್ತೇನೆ ನಿಮ್ಮಿಬ್ಬರನ್ನು. ಆ ಸಮಯ ಬಂದಾಗ ನಿನ್ನ ಮಕ್ಕಳೇ ಇರುವುದಿಲ್ಲ. ಕವಿತಾ, ನಿನಗೇನಾಗಿದೆ ಕವಿತಾ? ನೀನೇಕೆ ಇಲ್ಲಿಗೆ ಬಂದೆ? ಏಕೆ ಸದಾನಂದ ಮನೆಯಲ್ಲಿ ಇರಲಿಲ್ಲವೇ? ಅಣ್ಣನ ಮೈಯಲ್ಲಿ ಹುಷಾರಿರಲಿಲ್ಲ, ಅದಕ್ಕಾಗಿ ನಾ ಬರಬೇಕಾಯಿತು. ಅಯ್ಯೋ, ಏನಾಗಿದೆ ಸದಾನಂದನಿಗೆ? ಕವಿತಾ, ನನಗೆ ಯಾಕೋ ಅನುಮಾನ, ಈ ಕಾರಸ್ಥಾನ ಬೇರೆ ಯಾರು ಅಲ್ಲ, ಆ ಕುಲಕಂಟಕ ಚಿಕ್ಕಪ್ಪ, ನನ್ನ ಚಿಕ್ಕಪ್ಪ ಕರ್ಮೇಂದ್ರನೇ. ಕರ್ಮೇಂದ್ರ, ನಿನ್ನ ಬುದ್ಧಿವಂತಿಕೆಯ ಬತ್ತಳಿಕೆಗೆ ನನ್ನ ಜಾಣತನದ ಬಾಣವನ್ನ ನಿನ್ನನ್ನು ಜೀವಂತ ಬಿಡಲಾರೆ. ಏಕೆ ಯಾವಾಗಲೂ ನಿಮ್ಮ ಕೈಯಲ್ಲಿರುವ ಬಾಟಲಿ ಇಂದು ಮಾಯವಾಗಿದೆಯಲ್ಲ? ಕವಿತಾ, ನಾನು ಹವ್ಯಾಸಿ ಕುಡುಕನಲ್ಲ, ಅಥವಾ ಮೋಜು ಮಸ್ತಿಗಾಗಿ ಕುಡಿಯುತ್ತಿದ್ದ ಕುಡುಕನಲ್ಲ. ಕಣ್ಣ ಮುಂದೆಯೇ ತಂದೆಯನ್ನು ಕಳೆದುಕೊಂಡೆ, ತಾಯಿಯ ಗರ್ಭದಿಂದ ಬಂದಾಗ ಹೆತ್ತ ತಾಯಿಯನ್ನು ಕಳೆದುಕೊಂಡೆ. ನನ್ನ ನೋವನ್ನು ಮರೆಯಲು ನಾನು ಬಾಟಲಿಯನ್ನು ಎಳೆದಿದ್ದೆ. ಆದರೆ ಎಂದು ನೀನು ನನ್ನ ಬಾಳಿನಲ್ಲಿ ಬಂದೆಯೋ ಅಂದೇ ನಾನು ಆ ಬಾಟಲಿಯನ್ನು ಕೈ ಬಿಟ್ಟು ಬಿಟ್ಟೆ ಕವಿತಾ, ಕೈ ಬಿಟ್ಟು ಬಿಟ್ಟೆ. ಏನು, ನನ್ನ ಸಲುವಾಗಿ ನೀವು ಮದ್ಯಪಾನ ತ್ಯಾಗ ಮಾಡಿದ್ರು? ಹೌದು ಕವಿತಾ, ಹೌದು, ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟೆ ಕವಿತಾ. ನನ್ನ ಬಾಯಿನಲ್ಲಿ ಪ್ರೀತಿಯ ಮಧುರ ಮಳೆಯನ್ನು ಸುರಿಸಲು ನೀನು ಬಂದಾಗ ಅದಕ್ಕೆ ಮತ್ತೇಕೆ ನಾನು ಕೈ ಹಾಕಲಿ? ಮಹೇಂದ್ರ, ಐ ಲವ್ ಯು ರಾಜಾ. ನನ್ನ ಬಾಯಿನಲ್ಲಿ ಬೆಳಗಲು ನನ್ನ ಬಾಳಿನ ಜೀವನ ತರಂಗಿಣಿಯಾಗಿ ಬಂದೆ ನೀನೇ ನನ್ನ ಬಾಯಿನ ಭಾಗ್ಯದೇವತೆ. ನೆಮ್ಮದಿಲ್ಲದೆ ತಿರುಗಾಡುತ್ತಿದ್ದ ಈ ಮಹೇಂದ್ರನ ಜೀವನದಲ್ಲಿ ನೆಮ್ಮದಿಯ ಚಿಗುರು ಮೂಡಿಸಿ ಹೆಮ್ಮರವನ್ನಾಗಿ ಮಾಡಿದ ಕವಿತಾ. ಪ್ರಿಯತ್ತಿ ಮುದ್ದಾಡುವ ಮಮಕಾರ ನೋಡಿ ಸಂಗಾತಿಯೇ
ಕವಿತಾ, ಅಂತೂ ಕದ್ದು ಮುಚ್ಚಿ ಸದ್ದಿಲ್ಲದಂತೆ ಬುದ್ಧಿಹೀನಳಾಗಿ ಶುರು ಮಾಡಿಬಿಟ್ಟೆ ನಮ್ಮ ಪ್ರಣಯದ ಆಟವನ್ನು. ಕ್ಷಣದ ಸುಖಕ್ಕಾಗಿ ಅಮೂಲ್ಯವಾದ ನಿನ್ನ ಶೀಲವನ್ನು ಸುಟ್ಟುಕೊಂಡು ಬಿಟ್ಟಿಯಲ್ಲಮ್ಮ, ಸುಟ್ಟುಕೊಂಡು ಬಿಟ್ಟಿಯಲ್ಲ. ಕವಿತಾ, ಹೆತ್ತವರು ನಿನಗೆ ಕವಿತಾ ಎಂದು ಹೆಸರು ಏಕೆ ಕರೆದರು ಗೊತ್ತೇನಮ್ಮ? ಕವಿತಾಳ ಬಾಳು ಕತ್ತಲಾಗಬಾರದು, ವೀರರಾಣಿ ಶೂರಳಾಗಬೇಕು. ತಾಳಿ ಕಟ್ಟಿಸಿಕೊಂಡು ತವರ ಮನೆ ಕೀರ್ತಿ ತರುವಂತ ಸತ್ಪುರುಷಳಾಗಬೇಕೆಂದು ಕವಿತಾ ಎಂದು ಹೆಸರು ಕರೆದರಮ್ಮ. ಆದರೆ ನೀನು ಆದ್ರೆ ಕೇಳದ ಸೂಳೆ ಆಗಿಬಿಟ್ಟಿಯಲ್ಲಮ್ಮ, ಸೂಳೆ ಆಗಿಬಿಟ್ಟಿಯಲ್ಲ. ಮಹೇಂದ್ರನ ಮಾತಿನ ಮರ್ಮವನ್ನು ಅರಿತು ನೀನು ಸಹ ಮಂಕಿ ಆಗಿಬಿಟ್ಟೇನಮ್ಮ, ಮಂಕಿ ಆಗಿಬಿಟ್ಟಿಯ. ಮಹೇಂದ್ರ, ಅದೆಷ್ಟು ಹೆಣ್ಣುಗಳು ಬಾಳು ಹಾಳು ಮಾಡಿದ್ದೀಯ ನೀ ಈ ರೀತಿ. ಅಣ್ಣ ತೆಗೆ ಅಣ್ಣ, ಅವರ ಭುಜದ ಮೇಲೆ ಹಾಕಿರುವ ಕೊಡ್ಲಿಯನ್ನು. ತೆಗೆಯೋದಿಲ್ಲ. ಇಂಥ ಸಮಾಜಘಾತಕರ ರುಂಡಾರಿಸುವವರೆಗೂ ನನಗೆ ಸಮಾಧಾನವೇ ಇಲ್ಲ. ಅಣ್ಣ, ಹೆತ್ತವರು ಮಸಿ ಬೆಳೆದು ಜಾರತನ ಕಿಳಿದು ಸುಳೆಯಾಗಿಲ್ಲ ಅಣ್ಣ. ಈ ನಿನ್ನ ತಂಗಿ ಸುಳೆಯಾಗಿಲ್ಲ. ಹೆತ್ತವರನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತುಳಿಯುವ ಕರುಣಾಮಯಿಯನ್ನು ಕೈ ಹಿಡಿಯಲು ಬಯಸಿ ಬಂದವಳು ನಾನನ್ನ, ಬಯಸಿ ಬಂದವಳು. ನಿನ್ನ ತಂಗಿಯನ್ನು ಬಲಾತ್ಕಾರದಿಂದ ಭಕ್ಷಿಸಲು ಬಂದವರು ನೀತಿಗಾಗಿ ಹೋರಾಡಿ ಪ್ರೀತಿಗಾಗಿ ಮನನೊಂದುಕೊಂಡು ತಮ್ಮ ದೇಹವನ್ನೇ ಸುಟ್ಟುಕೊಂಡು ಕಂಡವರಿಂದ ಕುಡುಕನೆನಿಸಿಕೊಂಡು ಬಂಡನಾಗಿ ತಿರುಗುವ ತರುಣನ ಮನ ಅರಳಿಸುವ ಆರಾಧಕಳಾಗಿರುವ ನಿನ್ನ ತಂಗಿಗೆ ಸೂಳೆ ಎಂದು ಮುಡಿವೆಯಲ್ಲಣ್ಣ, ಸೂಳೆ. ಇದು ನಿನ್ನ ವ್ಯಕ್ತಿತ್ವಕ್ಕೆ ಶುಭ ತರುವುದೇನಣ್ಣ? ಅಣ್ಣ ಮಹೇಂದ್ರ, ಬನ್ನಿ. ಕವಿತಾ, ನೀನು? ಹೌದಣ್ಣ, ನಾನೇ ಕವಿತಾ. 18 ವಯಸ್ಸು ದಾಟಿದ ಮೇಲೆ ಅವರಿಗವರೇ, ನನಗೆ ನಾನೇ. ಹಿರಿಯರಾದ ನೀವೇ ಸಹೋದರಿಗೆ ಹಾದರಗಿತ್ತಿ ಸುಳೆ ಎಂದು ಬೈದರೆ ಇನ್ನು ಈ ಸಮಾಜವೆಷ್ಟು ಬೈಯುವುದಿಲ್ಲ ಅಣ್ಣ, ನನಗೆ ಸಮಾಜವೆಷ್ಟು ಬೈಯುವುದಿಲ್ಲ. ಮಹೇಂದ್ರ, ಬನ್ನಿ, ತೆಗೆದುಕೊಳ್ಳಿ ತಾಳಿಯನ್ನು ಕಟ್ಟಿ. ಕವಿತಾ, ಹೇಳಿ. ಇದುವರೆಗೆ ನಿಮಗೆ ನಿಂದನೆ ಮಾಡಿದ ಈ ಮಹಾನುಭಾವ ಮಾತು ಕೇಳಲಿಲ್ಲವೇ? ಎಂದಾದರೂ ಒಂದು ದಿನ ಈ ಕವಿತಾಳ ಕೊರಳಿಗೆ ನೀವೇ ತಾನೇ ತಾಳಿ ಕಟ್ಟುವುದು. ಬನ್ನಿ ಮಹೇಂದ್ರ, ನಿರ್ಭಯವಾಗಿ ಕಟ್ಟಿ ತಾಳಿಯನ್ನು. ಕವಿತಾ, ಬ್ರಹ್ಮನು ಬರೆದ ಬರಹ ಏನೋ, ಯಾರೇನು ಮಾಡುವರು ಆಡಿಸಿದಂತೆ ಆಡುವ ನಾವು ಮನ್ನದ ಗೊಂಬಿಗಳು ನಾವು, ಬಣ್ಣದ ಗೊಂಬಿಗಳು. ಬ್ರಹ್ಮನು ಬರೆದ ಬರಹ ಏನೋ, ಯಾರೇನು ಮಾಡುವರು ಆಡಿಸಿದಂತೆ ಆಡುವ ನಾವು.
ಅಣ್ಣ ಅಣ್ಣ ಈಗ ಹೇಳಣ್ಣ, ಇವರ ರುಂಡವನ್ನು ಆರಿಸಿ ನಿನ್ನ ತಂಗಿಯನ್ನು ಮುಂಡೆಯಾಗಿ ಮಾಡ್ತೀಯಾ ಅಣ್ಣ? ಹಾಗಾದ್ರೆ ಹರಿಸೋಣ ಇವರ ರುಂಡವನ್ನು. ಅಣ್ಣ, ಈ ಕೊಡ್ಲಿ ನ್ಯಾಯವಂತರ ಕೊಡ್ಲಿ ಅಣ್ಣ, ಅನ್ಯಾಯವಂತರ ರುಂಡ ಆರಿಸುವ ಕೊಡ್ಲಿ ಅಣ್ಣ, ನ್ಯಾಯವಂತರಿಗೆ ಸೆಲ್ಯೂಟ್ ಹೊಡೆಯುವ ಕೊಡ್ಲಿ ಅಣ್ಣ. ಈ ಕೊಡ್ಲಿ ತೆಗೆದುಕೊಳ್ಳೋಣ. ಕವಿತಾ, ಮಹೇಂದ್ರ, ನನ್ನನ್ನು ಕ್ಷಮಿಸಿ ಬಿಡಿಯಪ್ಪ, ಕ್ಷಮಿಸಿ ಬಿಡಿ. ಅಯ್ಯೋ ಬೇಹಿಸದ, ನೀವು ಕ್ಷಮೆ ಕೇಳಬೇಕು. ತಪ್ಪು ಮಾಡದವರು ಯಾರಿಲ್ಲ ಹೇಳಿ, ಎಲ್ಲರೂ ತಪ್ಪು ಮಾಡುವವರು. ಇದೆಲ್ಲ ಬ್ರಹ್ಮನ ಬರೆದ ಹಣೆ ಬರ, ಎಲ್ಲ ವಿಧಿಯ ನಡೆಯುವಾಗ. ದುರ್ಮೋಗುನಿ